ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀರೆಕಾಯಿಂದ ಎಷ್ಟೊಂದು ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಅಂತ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಮಿಸ್ ಮಾಡದೆ ಎಲ್ಲ ನೋಡಿ. ಜೊತೆಗೆ ಹೀರೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಹೀರೆಕಾಯಿ 2 ಸಣ್ಣ ಹೀರೆಕಾಯಿ ತೊಗೊಂಡು ಅದನ್ನು ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಂತರ ಮಸಾಲೆ ಐಟಮ್ನ ರೆಡಿ ಮಾಡಿ ಇಟ್ಕೋಬೇಕು. ಅರ್ಧ ಹೋಳು ತೆಂಗಿನಕಾಯಿ ತುರಿ ಚಿಕ್ಕದು, ಮತ್ತು ಖಾರದ ಪುಡಿ 2 ಸ್ಪೂನು, 2 ಸಣ್ಣ ಸಣ್ಣ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ನಾವು ಮಸಾಲೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ. ನಂತರ ಬಂದು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಒಗ್ಗರಣೆಗೆ ಸಾಸಿವೆ, ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ, 1 ಬೆಳ್ಳುಳ್ಳಿ, 1 ಗೆಂಡೆ ಬೆಳ್ಳುಳ್ಳಿ, ಮತ್ತು ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ 2. ಇದಿಷ್ಟು ಒಗ್ಗರಣೆ ಐಟಮ್ ಅಂತ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಬಿಡೋಣ. ಮತ್ತು ಬಾಣಲಿ ಇಡೋಕ್ಕಿಂತ ಮುಂಚೆ, ಸ್ಟವ್ ಹಚ್ಚೋಕ್ಕಿಂತ ಮುಂಚೆ ನಾವು ಮಸಾಲೆನೂ ಆಡಿಸಿಟ್ಕೊಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಏನು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಮಸಾಲೆಗೆ ಅದನ್ನು ತೆಗೆದು ಮಸಾಲೆ ಆಡಿಸಿಟ್ಕೊಬಿಡೋಣ. ಮಸಾಲೆ ಆಡಿಸಿಟ್ಕೊಂಡ್ಮೇಲೆ ಮಸಾಲೆ ರೆಡಿ ಆಗಿ ಬಾಣಲಿ ಎತ್ತಿಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ 2 ಸ್ಪೂನ್ ಹಾಕಿದ್ದಾರೆ. ಇಲ್ಲಿ ತುಪ್ಪ ಹಾಕಿದ್ದಾರೆ. ಎಣ್ಣೆನೂ ಇದ್ದರೂ 2 ಸ್ಪೂನ್ ಎಣ್ಣೆ ಹಾಕೋಬೋದು. ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಏನು ನಾವು ಒಗ್ಗರಣೆ ಐಟಮ್ ತೋರಿಸ್ದೆ ಅದನ್ನು ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದು. ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಕೆಂಪಗೆ ಬೆಂದ ಮೇಲೆ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿನ ಚೆನ್ನಾಗಿ ಕೆಂಪಗೆ ಎಣ್ಣೆಲಿ ಫ್ರೈ ಮಾಡ್ತಾರೆ. ಹಾಗಿದ್ರೆ ಟೇಸ್ಟ್ ಬರುತ್ತೆ ಅಂತ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ಕೆಂಪಗೆ ಬೆಳ್ಳುಳ್ಳಿ ಬೆಂದಿದೆ, ಕಾಣಿಸ್ತಿದೆ ನೋಡಿ. ಇವಾಗ ಹೀರೆಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಎಳ್ಸಿರೋ ಅಂಥ ಹೀರೆಕಾಯಿ, ಎಳ್ಸಾಗಿದೆ, ಅದರಿಂದ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋತಿದ್ದೀವಿ. ಬಲ್ತಿರೋ ಹೀರೆಕಾಯಿ ಆದರೆ ನೀವು ಮುಂಚೆನೇ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಸಣ್ಣಗೆ ಹಚ್ಕೊಂಡಿರ್ತೀವಲ್ವ, ಹಚ್ಕೊಂಡಿದ್ದಾಗಲೇ ಅದನ್ನು ಎಣ್ಣೆಲಿ ಸಪ್ರೇಟಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಮಾಡುವಾಗ ಒಗ್ಗರಣೆಗೆ ಹಾಕೋಬೋದು. ಇದು ಎಳ್ಸಾಗಿರೋದ್ರಿಂದ ನಾವು ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಮತ್ತು ಇದು ಚಪಾತಿ ಜೊತೆ, ಅನ್ನದ ಜೊತೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಮಾಡಿಸ್ದಂಗೆ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ಖಾರದ ಪುಡಿ ಮನೇಲಿ ಮಾಡಿರೋದು ಹಾಕ್ತಿದ್ದೀವಿ, ಸಾಂಬಾರು ಪುಡಿ. ನೀವು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕ್ತೀರಾ ಅಂದರೆ ಒಂದು ನಿಮಿಷ, ಈಗ ಮಸಾಲೆ ಆಡ್ಸಿ ಹಾಕಿರೋದನ್ನ ಹಾಕೋಬಿಡೋಣ. ಆಡ್ಸಿ ಹಾಕ್ಬಿಟ್ಟು ಇದು ಚೆನ್ನಾಗಿ ಹೀರೆಕಾಯಿ ಎಳ್ಸಾಗಿದೆಯಲ್ಲ ಹಸಿ ಹೀರೆಕಾಯಿ ಎಲ್ಲ ಆ ಮಸಾಲೆ ಅಂಶನೆಲ್ಲ ಹೀರ್ಕೋಬೇಕು, ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬರೋವರೆಗೆ ನಾವು ಮಸಾಲೆ ಪೌಡರ್ನ, ಸಾಂಬಾರು ಪೌಡರ್ನ ಮನೇಲೇ ತಯಾರಿಸ್ಕೊಂಡಿದ್ದೀವಿ. ಸೊ ನೀವು ಇಲ್ಲ ಅನ್ನೋರು ಬ್ಯಾಚುಲರ್ಸ್ ಏನು ಮಾಡ್ತೀರಾ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಇದಿಷ್ಟು ಹಾಕಿದ್ರೂ ಅದು ಸಾಂಬಾರು ಪೌಡರ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗೆ ಮಾಡ್ಕೊಳ್ಳಿ. ನಾವು ಮನೇಲೇ ಬಳಸೋ ಸಾಂಬಾರು ಪೌಡರ್ ಆಗಿದ್ರಿಂದ ನಾವು ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀವಿ. ನೀವು ಹಾಗೆ ಮಾಡ್ಕೋಬಹುದು. ಈಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇದೆ, ಲೈಟಾಗಿ ಕುದೀತಾ ಇದೆ. ಈ ಕುದಿ ಬಂದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು 5 ಮಿನಿಟ್ಸ್ ಕುದಿಸೋಣ. ಓಕೆ, ಇವಾಗ ರೆಡಿ ಆಗ್ತಾಯಿದೆ. ಎಲ್ಲ ಥರ ತಿಂಡಿಗಳಲ್ಲೂ ಸಾಂಬಾರು ಏನು ಮಾಡೋದು, 1-2 ಹೀರೆಕಾಯಿ ಇದ್ದರೆ ಸಾಕು. ಈರುಳ್ಳಿ ಬೇಕಾದರೆ ಹಾಕೋಬೋದು, ನಾನು ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ಬಾಣಂತಿ ತಿನ್ನೋದ್ರಿಂದ ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ಇನ್ನು ಬಾಣಂತಿ ಕೂಡ ತಿನ್ನಬಹುದು. 3 ತಿಂಗಳು ಮೇಲ್ಪಟ್ಟ ಬಾಣಂತಿಯರು ಇದನ್ನು ತಿನ್ನಬಹುದು. ಒಂದೊಂದು ಪದಾರ್ಥಗಳನ್ನು ನಾವು ರೂಢಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗೋದು. ಅದು ಮಗುಗೇನೂ ಆಗಲಿಲ್ಲ ಅಂದರೆ ತಿನ್ಬೋದು. ಏನಾದರೂ ಶೀತ ಆಯಿತು ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೊಟೊ ಕೂಡ ಸ್ಕಿಪ್ ಮಾಡಿ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ಈಗ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಹೀರೆಕಾಯಿ ಗೊಜ್ಜು ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಿರ್ತೀರ ಈ ಹೀರೆಕಾಯಿ ಗೊಜ್ಜನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬರುತ್ತೆ, ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.